This is my second session related to business marketing. So under this, let us know what is the differences between industrial marketing and consumer marketing. So when you come under what is the point of difference related to industrial marketing and consumer marketing. So buyer characteristics ಇಂದ ನೋಡಿದ್ರೆ ಇಂಡಸ್ಟ್ರಿ ಮಾರ್ಕೆಟಿಂಗು ಫ್ಯೂ ಮಾತ್ರ ಇರ್ತಾರೆ, ಓನ್ಲಿ ಫ್ಯೂ ಪೀಪಲ್ ವಿಲ್ ಬಿ ದೇರ್. ಯಾಕಂದರೆ ಇದನ್ನು ಪರ್ಚೇಸ್ ಮಾಡಿ ತಿರುಗಿ ರೀಸೇಲ್ ಮಾಡ್ತೀರಾ. ಮ್ಯಾನುಫ್ಯಾಕ್ಚರಿಂಗ್ ಆಫ್ inputs what you are going to get and you are going to output and sell outside only. For that you will be having only few buyers irtare. Consumer marketing you will be having large buyers irtare, yakandre generally nammantavaru ultimate. So your goal what is it, selling the goods mainly for the ultimate last user kododu, hagagi large buyer irtare. ಅದೇ ಇಂಡಸ್ಟ್ರಿಯಲ್ ಮಾರ್ಕೆಟಿಂಗಲ್ಲಿ ಹೈ ಬೈಯಿಂಗ್ ಕಾನ್ಸಂಟ್ರೇಷನ್ ಇರುತ್ತೆ, ಯಾಕಂದರೆ ಸ್ಪೆಸಿಫಿಕಲಿ ಪ್ರಾಡಕ್ಟ್ಸು ಮಾರ್ಕೆಟು ಕಡಿಮೆ ಕಡೆ ಇರೋದ್ರಿಂದ ಅವ್ರಿಗೆ ಪೂರ್ತಿಯಾಗಿ ತೊಗೋಬೇಕು ಅನ್ನೋದು ಇರುತ್ತೆ ಕಾನ್ಸಂಟ್ರೇಷನು. ಕನ್ಸ್ಯೂಮರ್ ಮಾರ್ಕೆಟಿಂಗಲ್ಲಿ ಲೋ ಬೈಯರ್ ಕಾನ್ಸಂಟ್ರೇಷನ್ ಇರುತ್ತೆ, ಯಾಕಂದರೆ ಮೆನಿ ಮಾರ್ಕೆಟ್ಸ್ ಇರುತ್ತೆ, ಇಷ್ಟ ಬೇಕಂದ್ರೆ ತೊಗೊತಾರೆ, ಇಲ್ಲ ಅಂದರೆ ದೇ ಆರ್ ಗೋಯಿಂಗ್ ಟು ಮೂವ್ ದಿಸ್ ಸೈಡ್. ಆ್ಯಂಡ್ ಇಂಡಸ್ಟ್ರಿಯಲ್ ಮಾರ್ಕೆಟಿಂಗ್ ವಿಲ್ ಬಿ ಹ್ಯಾವಿಂಗ್ ಕ್ಲೋಸ್ ಸಪ್ಲೈಯರ್ ಕಸ್ಟಮರ್ ರಿಲೇಷನ್ಶಿಪ್ ಇರುತ್ತೆ. Whereas under your consumer marketing you will be having non-personal relationship ಇರುತ್ತೆ. non-personal ಅಂದರೆ ಇಲ್ಲಿ ಮಿಡಲ್ ಮ್ಯಾನ್ಗಳು ಡೈರೆಕ್ಟಾಗಿ ಮಾರ್ತಾ ಇರ್ತಾರೆ, ದೇ ಆರ್ ಗೋಯಿಂಗ್ ಟು ಸೆಲ್. ವೆರಾಸ್ ಅಂಡರ್ your business marketing, industrial marketing, directly the supplier will be having the contact with the industrial buyers. Then you have industrial marketing, specifically technical expertise ಇರ್ತಾರೆ ಅಲ್ಲಿ. ಅದೇ ಕನ್ಸ್ಯೂಮರ್ ಮಾರ್ಕೆಟಿಂಗಲ್ಲಿ ವಿಲ್ ಬಿ ಹ್ಯಾವಿಂಗ್ ಲೆಸ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇರ್ತಾರೆ, ಬಿಕಾಸ್ ಅದು ಕನ್ಸ್ಯೂಮರ್ ಇರೋದನ್ನು ದಿಲ್ ಬಿ ಹ್ಯಾವಿಂಗ್. ಸೆಕೆಂಡ್ ಬೇಸಲ್ಲಿ ನೋಡಿದ್ರೆ ಡಿಸಿಷನ್ ಮೇಕಿಂಗ್. ಸೊ ಡಿಸಿಷನ್ ಮೇಕಿಂಗ್ ಇಸ್ ನಥಿಂಗ್ ಬಟ್ ತೀರ್ಮಾನ ತೊಗೊಳ್ಳೋ ಥರ ನೋಡಿದ್ರೆ ಇಂಡಸ್ಟ್ರಿಯಲ್ ಮಾರ್ಕೆಟಿಂಗ್ ಹ್ಯಾವ್ ಡಿಫ್ರೆಂಟ್ ಅಬ್ಸರ್ವೇಷನ್ ಇರುತ್ತೆ, ಡಿಫ್ರೆಂಟ್ ವೆರೈಟಿ. whereas under consumer marketing unobservable and mental, because here the consumer he has to satisfy. ಅವ್ರು ಅಬ್ಸರ್ವ್ ಮಾಡಿ ಕೂತ್ಕೊಳ್ಳೋಂಗಿಲ್ಲ, ಅವ್ರು ಮೆಂಟಲಿ ಚೆಕ್ ಮಾಡ್ತಾರೆ ಕ್ವಾಲಿಟಿ ಎಲ್ಲ, ಇಷ್ಟ ಇದೆ ತೊಗೊತಾರೆ, ಇಲ್ಲ ಅಂದರೆ ಇಲ್ಲ. ಆದರೆ ಇಂಡಸ್ಟ್ರಿಯಲಲ್ಲಿ ಲಂಸಮ್ ಇರುತ್ತೆ, ಬರೀ ಫ್ಯೂ ಇರೋದ್ರಿಂದ ನೋಡಿ ಎಲ್ಲ ಥರ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಅಂತ ನೋಡಿಕೊಂಡು ದೇ ಆರ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್ ಮೇಕಿಂಗ್. ಥರ್ಡ್, ವೆನ್ ಯು ಕಮ್ ಅಕ್ರಾಸ್ ಚಾನಲ್ಸ್ ಪ್ರಕಾರ ನೋಡೋದಾದರೆ ದಟ್ ಈಸ್ ಇಂಡಸ್ಟ್ರಿಯಲ್ಲಿ ಡೈರೆಕ್ಟ್ ಇರುತ್ತೆ, ಫ್ಯೂ ಮಾತ್ರ ಲಿಂಕ್ ಇರುತ್ತೆ, ಮತ್ತು ಇದು ಶಾರ್ಟರ್ ಪೀರಿಯಡಲ್ಲಿರುತ್ತೆ. ವರಾಸ್ ವೆನ್ ಯು ಕಮ್ ಅಕ್ರಾಸ್ ಯುವರ್ ಬಿಸ್ನೆಸ್ ಮಾರ್ಕೆಟಿಂಗಲ್ಲಿ ಅಥವಾ ಕನ್ಸ್ಯೂಮರ್ ಮಾರ್ಕೆಟಿಂಗ್ ನೋಡಿದ್ರೆ ಇಂಡೈರೆಕ್ಟ್ ವ್ಯೂ ಇರುತ್ತೆ, ಡೈರೆಕ್ಟಾಗಿ ಸೆಲ್ ಮಾಡಲ್ಲ, ಇಂಡೈರೆಕ್ಟಾಗಿರುತ್ತೆ, ಮಲ್ಟಿಪಲ್ ಲೀಕೇಜಸ್ ಇರುತ್ತೆ. ವೆರ್ ಯು ಹ್ಯಾವ್ ಮಲ್ಟಿಪಲ್ ವೆರೈಟಿ ಆಫ್ ಮಿಡಲ್ ಮೆನ್ಸು, ಹೋಲ್ಸೇಲರ್, ರಿಟೇಲರ್ಸ್ ಎಲ್ಲ ಸೇಲ್ ಮಾಡ್ತಾರೆ, ಹಾಗಾಗಿ ವೆರೈಟಿ ಆಪ್ಷನ್ಸ್ ಇರುತ್ತೆ. ದೆನ್ ಯು ಕಮ್ ಅಕ್ರಾಸ್ ರಿಗಾರ್ಡಿಂಗ್ ಪ್ರಮೋಷನ್ ಥರ ನೋಡೋದಾದರೆ ಜನರಲಿ ಇಂಡಸ್ಟ್ರಿಯಲ್ ಮಾರ್ಕೆಟಿಂಗ್ ಇಟ್ ಈಸ್ ಬೇಸ್ಡ್ ಆನ್ ಪರ್ಸ್ನಲ್ ಟೆಕ್ನಿಕಲ್ ಪ್ರೆಸೆಂಟೇಷನ್ ಇರುತ್ತೆ ಅದು. whereas when you come under consumer, advertising, selling, trade shows, everything, these are the tools that you are going to use mainly for the promotion. Then when you come across what are the products and services ಅಂದರೆ ಇಂಡಸ್ಟ್ರಿಯಲ್ you will be having technical complex ಇರುತ್ತೆ, ಅದೇ ಕನ್ಸ್ಯೂಮರ್ ಅದೇ ಸ್ಟ್ಯಾಂಡರ್ಡೈಸು ಮತ್ತು ರಿಪಿಟೇಟಿವ್ ಮೇಕ್ ಇರುತ್ತೆ. ವೆನ್ ಯು ಕಮ್ ಅಂಡರ್ ದಟ್ ಈಸ್ ಇಂಡಸ್ಟ್ರಿಯಲ್ ಟು ಕಸ್ಟಮರ್ ಸ್ಪೆಸಿಫಿಕೇಷನ್ ಪ್ರಾಂಪ್ಟ್ ಸರ್ವಿಸ್ ಟೈಮ್ಲಿ ಪ್ರೊವೈಡ್ ಮಾಡ್ತಾ ಇರ್ತಾರೆ, ಡೆಲಿವರಿ ವೆರಿ ಎಸೆನ್ಷಿಯಲಿ ಮಾಡ್ತಾ ಇರ್ತಾರೆ. ವೆರಾಸ್ ಅಂಡರ್ ಯುವರ್ ಕನ್ಸ್ಯೂಮರ್ ಯು ವಿಲ್ ಬಿ ಹ್ಯಾವಿಂಗ್ ಸರ್ವಿಸ್ ಡೆಲಿವರಿ ಸೆಕೆಂಡರಿ ಇರುತ್ತೆ, ಪರ್ಚೇಸ್ ಮಾಡಾದ್ಮೇಲೆ ಕೊಡುವಂಥ ಸರ್ವಿಸಸ್ ಇದು. ದೆನ್ ವಿಲ್ ಬಿ ಹ್ಯಾವಿಂಗ್ ವಾಟ್ ಆರ್ ದಿ ಆರ್ಗನೈಸೇಷನ್ ಬೈಯಿಂಗ್ ಆ್ಯಂಡ್ ಬೈಯಿಂಗ್ ಬಿಹೇವಿಯರ್. ಸೊ ಅಂಡರ್ ದಟ್ ಆರ್ಗನೈಸೇಷನ್ ಬೈಯಿಂಗ್ ಅಂದರೆ ಏನು, ಇಟ್ಸ್ ನಥಿಂಗ್ ಬಟ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ವೇರ್ ವಾಟ್ ಈಸ್ ದ ನೀಡ್ ಫಾರ್ ದ ಪ್ರಾಡಕ್ಟ್ಸ್ ಪರ್ಚೇಸು, ಯಾಕೆ ನಮಗೆ ಪ್ರಾಡಕ್ಟ್ ಬೇಕಾಗಿರುತ್ತೆ, ಅದನ್ನು ಯಾವ ಥರ ಐಡೆಂಟಿಫೈ ಮಾಡೋದು, ಹೆಂಗೆ ಕಂಪೇರ್ ಮಾಡೋದು, ಹೆಂಗೆ ಅದನ್ನು ಸೆಲೆಕ್ಟ್ ಮಾಡೋದು, ಆಲ್ ದಿಸ್ ವಿಲ್ ಬಿ ಮಿಂಗಲ್ಡ್ ಮೇನ್ಲಿ ಇನ್ ಆರ್ಗನೈಸೇಷನಲ್ ಬೈಯಿಂಗ್ ಆ್ಯಂಡ್ ಬೈಯಿಂಗ್ ಬಿಹೇವಿಯರ್. ಯಾವ ಥರ ತೀರ್ಮಾನ ತೊಗೊಳ್ಳೋದು ಎಲ್ಲ ಇರುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್. ಆರ್ಗನೈಸೇಷನ್ ಬೈಯಿಂಗ್ ಇಟ್ಸ್ ನಥಿಂಗ್ ಬಟ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್. ಹೌ ಯು ಆರ್ ಗೋಯಿಂಗ್ ಟು establish or how you are going to create a need mainly for the purchase of goods and services. So generally then what are the characteristics of organizational buyers, ಯಾವ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಅವ್ರ ಫೀಚರ್ಸ್ ಯಾವ ಥರ ಇರ್ತಾರೆ ಅಂದರೆ ಇಲ್ಲಿ ಕನ್ಸ್ಯೂಮರ್ ಮಾರ್ಕೆಟು ಹ್ಯೂಜ್ ಮಾರ್ಕೆಟ್ ಯು ವಿಲ್ ಬಿ ಹ್ಯಾವಿಂಗ್, ವರಾಸ್ ಇನ್ ಆರ್ಗನೈಸೇಷನಲ್ ಮಾರ್ಕೆಟ್ ಬರೀ ಲಿಮಿಟೆಡ್ ಮೆಂಬರ್ಸ್ ಮಾತ್ರ ಇರ್ತಾರೆ, ಬಿಕಾಸ್ ಲಿಮಿಟೆಡ್ ಪ್ರಾಡಕ್ಟ್ ಇರೋದ್ರಿಂದ. ವರಾಸ್ ಪರ್ಚೇಸಸ್ ವಿಲ್ ಬಿ ಆಫ್ ಲಾರ್ಜ್ ಕ್ವಾಂಟಿಟಿ. ಅದೇ ಇಂಡಸ್ಟ್ರಿಯಲ್ ಮಾರ್ಕೆಟಲ್ಲಿ
ಪರ್ಚೇಸಸ್ಸು ಲಾರ್ಜ್ ಕ್ವಾಂಟಿಟಿ ಮಾಡ್ತೀರಾ. ಕ್ಲೋಸ್ ರಿಲೇಷನ್ಶಿಪ್ಪು ಸರ್ವಿಸ್ ಇರುತ್ತೆ, ಯಾಕಂದರೆ ಇನ್ಸ್ಟಾಲೇಷನ್ ಎಲ್ಲ ಅವ್ರು ಕೊಡ್ತಾರೆ ಟೆಕ್ನಿಕಲ್ ಇರೋದ್ರಿಂದ. ಡಿಮ್ಯಾಂಡ್ ಇಟ್ ವಿಲ್ ಬಿ ಡಿರೈವ್ಡ್ ಮೇನ್ಲಿ ಫ್ರಮ್ ದ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ಆಫ್ ಕನ್ಸ್ಯೂಮರ್ ಆಗಿರುತ್ತೆ ಇಂಡಸ್ಟ್ರಿಯಲಲ್ಲಿ, ಆರ್ಗನೈಸೇಷನಲ್ಲಿ. ದೆನ್ ಡಿಮ್ಯಾಂಡ್ ಫ್ಲಕ್ಚುಯೇಷನ್ ಯಾವಾಗೂ ಜಾಸ್ತಿ ಇರುತ್ತೆ. ವೈ ಮೀನ್ಸ್ ಬಿಕಾಸ್ ದ ಪರ್ಚೇಸಸ್ ದಟ್ ಯು ಗೋಯಿಂಗ್ ಟು ಪರ್ಚೇಸ್ ಇಟ್ ಈಸ್ ಗೋಯಿಂಗ್ ಟು ಫ್ಲಕ್ಚುಯೇಟ್ ಮೇನ್ಲಿ ರಿಲೇಟೆಡ್ ಟು ದ ಪ್ರಾಡಕ್ಟ್. ಮಾರ್ಕೆಟಲ್ಲಿ ಪ್ರಾಡಕ್ಟ್ ಬೆಲೆ ಹೆಂಗಿರುತ್ತೋ ಡಿಪೆಂಡಿಂಗ್ ಅಪಾನ್ ದಟ್ ಓನ್ಲಿ ಯು ವಿಲ್ ಬಿ ಹ್ಯಾವಿಂಗ್ ದ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್. ದೆನ್ ದ ಆರ್ಗನೈಸೇಷನ್ ಬೈಯರ್ಸ್ ದೇ ಆರ್ ಟ್ರೈನ್ಡ್ ಪ್ರೊಫೆಷ್ನಲಿ, ಟ್ರೈನ್ ಆಗಿರ್ತಾರೆ. ಯಾಕಂದರೆ ಬರುವಂಥ ಕಸ್ಟಮರ್ಸ್ ಪರ್ಚೇಸಿಂಗ್ಗೆ ಅವ್ರನ್ನ ಅಟ್ರಾಕ್ಟ್ ಮಾಡ್ಕೋ ದೇ ಆರ್ ವೆಲ್ ಟ್ರೈನ್ಡ್. ಆ್ಯಂಡ್ ಈವನ್ several persons in the organization also they are going to influence purchase also. And lot of buying occurs mainly in direct dealing only, that is mainly with the manufacturer. ಕಂಪನಿ ಅವರೇ ಡೈರೆಕ್ಟಾಗಿ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋವಂಥದ್ದು ಇರುತ್ತೆ ಇಲ್ಲಿ. ದೆನ್ ವಿಲ್ ಬಿ ಲರ್ನಿಂಗ್ ವಾಟ್ ಆರ್ ದಿ ಆರ್ಗನೈಸೇಷನಲ್ ಬೈಯಿಂಗ್ ಬಿಹೇವಿಯರ್, ದಟ್ ಈಸ್ ಬೈಯಿಂಗ್ ಪರ್ಚೇಸಸ್, ಹೌ ಇಟ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ರಿಲೇಟೆಡ್ ಟು ದಟ್. So organizational buying and purchasing procurement process is nothing but what are the steps that we are going to involve or that you are going to occur mainly in this one. So generally steps, so first one you will be having proper recognition. So ಇಲ್ಲಿ organizational buying ಮಾಡುವಾಗ ಯಾವ ಥರ ಸಮಸ್ಯೆ ಬರುತ್ತೆ. First you are going to study detailedly after purchasing that product what and all the circumstances that has to be faced mainly by the industrial buyer. They are going to make a list. Depending upon that, then you are going to see what are the general needs that is required mainly, what are the requirement that is needed mainly for the industrial buyers. Related to that they are going to make a description, note ಮಾಡ್ಕೊಳ್ತಾರೆ. ಅದನ್ನು ಯಾವುದು ಬೇಕಾಗಿರುತ್ತೋ ನೀಡು, ಆ ನೀಡಲ್ಲಿ ಯಾವ ಪ್ರಾಡಕ್ಟ್ ಪರ್ಟಿಕ್ಯುಲರ್ ಆಗಿ ಬೇಕು ಅಂತ ಸ್ಪೆಸಿಫಿಕೇಷನ್ ಮಾಡ್ತಾರೆ ರಿಲೇಟೆಡ್ ಟು ದ್ಯಾಟ್. ಸೊ ಆ ಪ್ರಾಡಕ್ಟ್ನ ಸ್ಪೆಸಿಫೈ ಮಾಡಿದ ತಕ್ಷಣ, ಸೆಲೆಕ್ಟ್ ಮಾಡಿದ ತಕ್ಷಣ ಆ ಪ್ರಾಡಕ್ಟು ಯಾವ ಸಪ್ಲೈಯರು ಆ ಏರಿಯಾ ಲೊಕ್ಯಾಲಿಟಿಯಲ್ಲಿ ಪ್ರೊವೈಡ್ ಮಾಡ್ತಾರೆ ಅದ್ರ ಬಗ್ಗೆ ಸರ್ಚ್ ಮಾಡ್ತಾರೆ. ದೇ ಆರ್ ಗೋಯಿಂಗ್ ಟು ಸರ್ಚ್ where and all the product that will be supplied, who are the suppliers. Related to that they are going to collect the data, that is information will be collected mainly by the organizational buyers. Then ಆ ಸಪ್ಲೈಯರ್ಸ್ನ ಸೆಲೆಕ್ಟ್ ಮಾಡಾದಮೇಲೆ ಅದರಲ್ಲಿ ಅವ್ರವ್ರ ಪ್ರಪೋಸಲ್ಲು ಅವ್ರು ಯಾವ್ಯಾವ ಪ್ರೈಸ್ಗೆ ಏನೇನು ಹೇಳ್ತಾ ಇದ್ದಾರೋ ಅವರ ಪ್ರಪೋಸಲ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ. ಆ ಪ್ರಪೋಸಲ್ಲು ನಮ್ಮ ರಿಕ್ವೈರ್ಮೆಂಟ್ಗೆ, ನಮ್ಮ ನೀಡ್ಗೆ ಯಾವುದು ಓಕೆ ಆಗಿರುತ್ತೋ ಕಂಪೇರ್ ಮಾಡಿ ಅದರಲ್ಲಿ ದೇ ಆರ್ ಗೋಯಿಂಗ್ ಟು ಸೆಲೆಕ್ಟ್ ವಿಚ್ ಈಸ್ ದ ಬೆಸ್ಟ್ ಸಪ್ಲೈಯರ್. ದೆನ್ ರಿಲೇಟೆಡ್ ಟು ಆಫ್ಟರ್ ಸೆಲೆಕ್ಟಿಂಗ್ ದ ಸಪ್ಲೈಯರ್ ದೆನ್ ದೇ ಆರ್ ಗೋಯಿಂಗ್ ಟು ಪ್ಲೇಸ್ ಎನ್ ಆರ್ಡರ್ ರೂಟೀನಾಗಿ ಇದೇ ಸ್ಪೆಸಿಫಿಕ್ ಆಗಿ ಬೇಕು ಅಂತ ಪ್ಲೇಸ್ ಮಾಡಿರ್ತಾರೆ. ಸೊ ಬೇಸ್ಡ್ ಆನ್ ದಿ ಆರ್ಡರ್ ದೆನ್ after the supplier when they are going to provide us the supply, then based on their performance they are going to review whether it is okay. If they are satisfied, further process will be continued by them only. If they are not satisfying, then they are going to drop out, then they are going to select again the next supplier relate, that is with the requirement data that they have been collected previously. So these are the steps that they are going to follow mainly in the process. Next, when you come across related to the topic, organizational buying situation. Generally, buying situation is nothing but ತಗೊಳ್ಳುವಾಗ ಯಾವ ಥರ ಸಮಯ ಸಂದರ್ಭ ಇರುತ್ತೆ. First one is nothing but straight rebuy. So ಇದರಲ್ಲಿ in this buying situation only the purchasing department is allowed. ಬೇರೆ ಡಿಪಾರ್ಟ್ಮೆಂಟ್ಗೆ ಯಾರು ಬರಲ್ಲ, ಯಾಕಂದರೆ ಬೇಕಾಗಿರೋದು ಅವ್ರಿಗೆ, ರಾ ಮೆಟೀರಿಯಲ್ಸ್ ಬೇಕಾಗಿರೋದು ಅವ್ರಿಗೆ. ಹಾಗಾಗಿ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಡೈರೆಕ್ಟಾಗಿ ಅವರೇ ಬಂದು ಸ್ಟ್ರೈಟಾಗಿ ಬೈ ಮಾಡ್ತಾರೆ. ದಟ್ ಈಸ್ ಇನ್ಫಾರ್ಮೇಷನ್ ದಟ್ ಈಸ್ ರಿಕ್ವೈರ್ಡ್ ಮೇನ್ಲಿ ಫ್ರಮ್ ದ ಇನ್ವೆಂಟ್ರಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಆರ್ ಸೆಕ್ಷನ್ನು. ಅವ್ರು ಏನು ಮೆಟೀರಿಯಲ್ ಬೇಕಾಗಿರುತ್ತೆ, ಏನು ಐಟಮ್ ಬೇಕು ಅಂತ ಅವ್ರು ಕೊಟೇಶನ್ ಕೊಟ್ಟಿರ್ತಾರೋ ಡೈರೆಕ್ಟಾಗಿ ಅವರೇ ಸಪ್ಲೈಯರ್, ವೆಂಡರ್ಸ್ ಅಂದರೆ ಸಪ್ಲೈಯರ್ಸ್ ಹತ್ರ ಅವರೇ ಬರ್ತಾರೆ, ಅಪ್ರೂವ್ ಮಾಡಿಸ್ಕೊಳ್ತಾರೆ, ಅದನ್ನು ಡೈರೆಕ್ಟಾಗಿ ಬೈ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಸ್ಟ್ರೈಟ್ ರೀಬೈ. ಸೊ ಯು ಡೈರೆಕ್ಟ್ಲಿ ದ purchasing department only they are going to engage here depending upon the information that is demanded mainly from the inventory department or even by the stock or section department. They are going to collect the quotation. Related to the quotation, when they are going to approve the list from the vendors, that is from the suppliers, then you will be calling that as a
ಸ್ಟ್ರೈಟ್ ರೀಬೈ ಅಂತ ಕರಿತೀರಾ. ಸೊ ಎರಡನೇದು ಯುಲ್ ಬಿ ಹ್ಯಾವಿಂಗ್ ಮಾಡಿಫೈಡ್ ರೀಬೈ. ಸೊ ಮಾಡಿಫೈಡ್ ರೀಬೈ ಅಂದರೆ ಈ ಬೈಯಿಂಗ್ ಸಿಚುಯೇಷನಲ್ಲಿ ಮಾಡಿಫಿಕೇಷನ್ಸ್ ಇರುತ್ತೆ. ಅಂದರೆ ಸ್ಪೆಸಿಫಿಕಲಿ ಆ ಪ್ರಾಡಕ್ಟ್ಸ್ ಏನಾನ ಡೆಲಿವರಿಗಿಲ್ಲ, ಆ ಪ್ರಾಡಕ್ಟ್ ರೆಡಿ ಇಲ್ಲ ಅಂದರೆ ಅದ್ರ ಬದಲು ಕಂಪನಿ ಅಡಿಷ್ನಲ್ ಸಪ್ಲೈಯರ್ಸ್ನ ಇಟ್ಕೊಂಡಿರ್ತಾನೆ. ಅಂದರೆ ಸಪ್ಲೈಯರ್ಸು ಆ ಪ್ರಾಡಕ್ಟ್ ಬದಲು ಬೇರೆ ರೆಡಿ ಮಾಡಿಫಿಕೇಷನ್ ಮಾಡಿಕೊಂಡು ಅಪ್ರೂವ್ ಆಗಿರೋ ವೆಂಡರ್ಸ್ ಹತ್ರನೇ ಬೇರೆಯವ್ರ ಹತ್ರ ಟೆಕ್ನಿಕಲಿಯಾಗಿ ಕೇಪಬಿಲಿಟಿ ಯಾರು ಪ್ರೊವೈಡ್ ಮಾಡ್ಬೋದು ಡೆಲಿವರಿ ಕೇಪಬಿಲಿಟಿನ ಅವ್ರ ಹತ್ರದಿಂದ ಪರ್ಚೇಸ್ ಮಾಡ್ಕೊಳ್ಳೋದನ್ನ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಮಾಡಿಫೈಡ್ ರೀಬೈ. ಮಾಡಿಫೈಡ್ ರೀಬೈ ಇಸ್ ನಥಿಂಗ್ ಬಟ್ ಹಿಯರ್ ಯು ವಿಲ್ ಬಿ ಹ್ಯಾವಿಂಗ್ ದಿ ಮಾಡಿಫಿಕೇಷನ್ ಇರುತ್ತೆ. ಸೊ ಮಾಡಿಫಿಕೇಷನ್ ಏನು ಅಂದರೆ ಆ ಪ್ರಾಡಕ್ಟ್ ಬೇಕು, ಸ್ಪೆಸಿಫಿಕ್ಕಾಗಿ ಅದೇ ಬೇಕು ಡೆಲಿವರಿಗೆ ಅಂತ ಮಾಡ್ಕೊಂಡಿರ್ತೀರ. ಇನ್ ಕೇಸ್ ಆ ಕಂಪನಿ ತಗೊಳ್ಳೋ ಅಂಥ ಪ್ರಾಡಕ್ಟ್ ಮೆಟೀರಿಯಲ್ಲು ನಾವು ಹೋಗಿರೋ ಅಂತಹ ಸಪ್ಲೈ ಹತ್ರ ಇಲ್ಲ ಅಂದರೆ ದೆನ್ ದ ಕಂಪನಿ ಮೇ ಚೇಂಜ್ ಫಾರ್ ಅಡಿಷ್ನಲ್ ಸಪ್ಲೈ. ಬೇರೆಯವರು ಅಥವಾ ಯಾರು ಆ ಪ್ರಾಡಕ್ಟ್ನ ಮಾಡಿಫೈ ಮಾಡಿ ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೋ ಅವರ ಟೆಕ್ನಿಕಲ್ ಕೇಪಬಿಲಿಟಿ ಪ್ರಕಾರ ಡೆಲಿವರಿನ ಅವ್ರ ಹತ್ರದಿಂದ ತೊಗೊಳ್ಳೋ ಅಂಥದ್ದನ್ನ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಮಾಡಿಫೈಡ್ ರೀಬೈ ಅಂತ ಕರೀತಾರೆ. ಸ್ಟ್ರೈಟ್ ರೀಬೈ ಅಂದರೆ ಚೇಂಜೇ ಇಲ್ಲ, ಕೊಟೇಶನ್ ಮಾಡಿರ್ತಾರೆ, ಕೊಟೇಶನ್ ಪ್ರಕಾರ ಏನು ಅಪ್ರೂವ್ ಆಗಿರುತ್ತೋ ಡೈರೆಕ್ಟಾಗಿ ಅವ್ರ ಹತ್ರನೇ ಹೋಗಿ ತೊಗೊಂಡು ಬರೋ ಅಂಥದ್ದನ್ನ ಸ್ಟ್ರೈಟ್ ರೀಬೈ. ಆದರೆ ಇಲ್ಲಿ ಮಾಡಿಫೈಡ್ ರೀಬೈ ಅಂದರೆ ಹೋಗಿ ಕೇಳ್ತೀರಿ ನಮಗೆ ಬೇಕಾಗಿರೋ ಸಪ್ಲೈಯರ್ ಹತ್ರ, ಅವ್ರ ಹತ್ರ ಅದು ಇಲ್ಲ ಅಂತ ಗೊತ್ತಾದಾಗ ಇಲ್ಲ ಅಂದಮೇಲೆ ಅವ್ರ ಹತ್ರ ತೊಗೊಳ್ಳಲ್ಲ, ಅದ್ರ ಬದಲು ಅಡಿಷ್ನಲ್ ಎಲ್ಲಿ ಅವರ ಅವೈಲಬಿಲಿಟಿ ಪ್ರೊವೈಡ್ ಮಾಡ್ತಾರೋ ಅಲ್ಲಿ ಅವ್ರ ಹತ್ರ ಮಾಡಿಫೈ ಮಾಡಿ ಅಪ್ರೂವ್ ಮಾಡಿಕೊಂಡು ಅವ್ರ ಹತ್ರದಿಂದ ನಾವು ಡೆಲಿವರಿ ತೊಗೊಳ್ಳೋದನ್ನ ಯು ವಿಲ್ ಬಿ ಕಾಲಿಂಗ್ ಇಸ್ ಅ ಮಾಡಿಫೈಡ್ ರೀಬೈ ಅಂತ ಕರೀತಾರೆ. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ನ್ಯೂ ಟಾಸ್ಕ್ ಬೈ. ಸೊ ನ್ಯೂ ಟಾಸ್ಕ್ ಬೈ ಇಸ್ ನಥಿಂಗ್ ಬಟ್, ಸೊ ಈ ಸಿಚುಯೇಷನಲ್ಲಿ ದ ಬೈಯರ್ ಈಸ್ ಗೋಯಿಂಗ್ ಟು ಬೈ ದ ಪ್ರಾಡಕ್ಟ್ ಮೇನ್ಲಿ ಫಾರ್ ದ ಫಸ್ಟ್ ಟೈಮ್, ಅದಕ್ಕೆ ಇದನ್ನು ನ್ಯೂ ಟಾಸ್ಕ್ ಅಂತ ಕರೀತಾರೆ. ಸೊ ಇಲ್ಲೇನಾಗಿರುತ್ತೆ ಅಂದರೆ ಈ ಸ್ಟೇಜಲ್ಲಿ ಫಸ್ಟ್ ಟೈಮ್ ತೊಗೊಳ್ಳೋದ್ರಿಂದ ಅದ್ರ ಬಗ್ಗೆ ಅವೇರ್ನೆಸ್ ಬೇಕು, ಇಂಟ್ರೆಸ್ಟ್ ಬೇಕು, ಯಾವ ಥರ ಅಂತ ಎವ್ಯಾಲ್ಯೂಯೇಷನ್ ಮಾಡಿ ಟ್ರಯಲ್ ಮಾಡಿ ತಗೊಂಡು ಪ್ರತಿಯೊಂದು ಸಪ್ಲೈಯರ್ಸ್ನು ದೇ ಹ್ಯಾವ್ ಟು ಟೆಸ್ಟ್. ಯಾಕಂದರೆ ಬಿಕಾಸ್ ಇಯರ್ ವಾಟ್ ಎವರ್ ದ ಪ್ರಾಡಕ್ಟ್ ದಟ್ ಯು ಗೋಯಿಂಗ್ ಟು ಬೈನು ಇಟ್ ಈಸ್ ಆಫ್ ನ್ಯೂ ಓನ್ಲಿ. ಸೊ ಎಲ್ಲ ಸ್ಟೇಜು ಮಾಡಿ ಅಪ್ರೂವ್ ಮಾಡಿಕೊಂಡು ಪ್ರೈಸು ಯಾರು ಪರವಾಗಿಲ್ಲ ಅಂತ ಮಾಡ್ತಾರೋ ಫಾಲೋ ಸಬ್ಸಿಕ್ವೆಂಟಾಗಿ ಮಾಡ್ತಾರೋ ಅವ್ರಿಗೆ ಹತ್ರ ಪ್ಲೇಸ್ ಮಾಡಿ ಆರ್ಡ್ರ್ ಪರ್ಚೇಸ್ ಮಾಡೋದನ್ನ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ನ್ಯೂ ಟಾಸ್ಕ್ ಬೈ. ನ್ಯೂ ಟಾಸ್ಕ್ ಬೈ ಅಂದರೆ ಯು ಆರ್ ಗೋಯಿಂಗ್ ಟು ಪರ್ಚೇಸ್ ದ ಪ್ರಾಡಕ್ಟ್ ಮೇನ್ಲಿ ಫಾರ್ ದ ಫಸ್ಟ್ ಟೈಮ್ ಓನ್ಲಿ. ಹಿಯರ್ ಯು ವಿಲ್ ಬಿ ಹ್ಯಾವಿಂಗ್ ಇನ್ ಎ ಸ್ಟೇಜ್ ಆಫ್ ಅದ್ರ ಬಗ್ಗೆ ತಿಳುವಳಿಕೆ ಇರಲ್ಲ, ಇಂಟ್ರೆಸ್ಟು ಇವಾಗ ಬರ್ತಾ ಇದೆ, ಕಂಪೇರ್ ಮಾಡ್ತೀಯ, ಟ್ರಯಲ್ ಮಾಡಿ ಅಡಾಪ್ಟ್ ಮಾಡಿ ಯಾವ ಪ್ರಾಡಕ್ಟು ಯಾರ ಹತ್ರ ಇರುತ್ತೆ ಅಂತ ಎಲ್ಲರ ಹತ್ರ ವೆರಿಫೈ ಮಾಡಿ ಯಾವ ಪ್ರಾಡಕ್ಟ್ ನಮಗೆ ಎಲ್ಲ ಸ್ಟೇಜಲ್ಲೂ ಓಕೆ ಆಗಿ ನಮ್ಮ ಪ್ರೈಸ್ಗೆ ಅಪ್ರೂವ್ ಆಗಿರುತ್ತೋ, ಪ್ರೈಸ್ ಕಾಂಪಿಟೇಷನ್ ಯಾರು ಓಕೆ ಸಬ್ಸಿಕ್ವೆಂಟ್ ಆಗಿದ್ದಾರೋ ಅವ್ರ ಹತ್ರ ಪ್ಲೇಸ್ ಮಾಡಿ ಪರ್ಚೇಸ್ ಮಾಡೋದು ಯು ವಿಲ್ ಬಿ ಕಾಲಿಂಗ್ ಎಸ್ ಎ ನ್ಯೂ ಟಾಸ್ಕ್ ಬೈ ಅಂತ ಕರೀತೀರಾ. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಸಿಸ್ಟಮ್ ಬೈ. So system buy is nothing but, that is here the system buying is nothing but it is a process where the organization is going to provide you single order for single organizer. So ಏನೇ ಆಗಿರಲಿ ಅವ್ರನ್ನ ಬಿಟ್ಟು ಬೇರೆಯವ್ರ ಹತ್ರ ತೊಗೊಳ್ಳಲ್ಲ. ದಟ್ ಈಸ್ ಅವ್ರಿಗೆ ಒಂದೇ ಸಿಂಗಲ್ ಪಾರ್ಟಿ ಎಲ್ಲ ಥರ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂದರೆ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ವೇರಿಯಸ್ ವೆಂಡರ್ಸು ಅಸೆಂಬಲ್ಲು, ದಟ್ ಈಸ್ ಇಂಜಿನಿಯರ್ ಆಗಿರ್ಬೋದು, units that you're going to procure mainly from the vendors, it may be fabricate ಇರಬೇಕು, construct ಇರ್ಬೋದು. that is here you are knowing that no single party is producing all the units in the system. So the system seller to engineer the system, it may be procure, it may be, that is you are going to give a single order to the single organization for supplying full system. ಸೊ ಒಬ್ಬರ ಮೇಲೆ ಡಿಪೆಂಡ್ ಆಗಿ ಪ್ರತಿಯೊಂದು ನಮ್ಗೆ ಏನೇನು ಕೆಲಸ ಬೇಕಾಗಿರುತ್ತೋ ಪ್ರತಿಯೊಂದು ಅವ್ರಿಗೆ ವಹಿಸ್ಬಿಡ್ತೀರಿ. ಸೊ ಸಚ್ ಎ ಟೈಪ್ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಸಿಸ್ಟಮ್ ಬೈ. ಸೊ ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ಜನರಲಿ ದೇರ್ ಆರ್ 3 ಮೇಜರ್ ಟೈಪ್ಸ್ ಆಫ್ ಬೈಯಿಂಗ್ ಸಿಚುಯೇಷನ್ ಇರುತ್ತೆ ಜನರಲಿ. ಫಸ್ಟ್ ಈಸ್ ನಥಿಂಗ್ ಬಟ್ ನ್ಯೂ ಟಾಸ್ಕು, ಸೆಕೆಂಡ್ ಒನ್ನು ಮಾಡಿಫೈಡ್ ರೀಬೈ, ಥರ್ಡ್ ಒನ್ನು ಸ್ಟ್ರೈಟ್ ಆರ್ ರೀಬೈ ಅಂತಿರುತ್ತೆ. ಜನರಲಿ 3 ಫ್ಯಾಕ್ಟರ್ಸು ಡಿಫ್ರೆಂಟ್ ಆಗಿರುತ್ತೆ. ಎಲ್ಲದಕ್ಕೂ ಕನ್ಸ್ಯೂಮರ್ ಡಿಫ್ರೆಂಟ್ ಪ್ರಾಬ್ಲಮ್ ದೇ ಹ್ಯಾವ್ ಟು ಫೇಸ್. ವೈ ಮೀನ್ಸ್ ಬಿಕಾಸ್ ಜನರಲಿ ವಿ ಹ್ಯಾವ್ 4 ಫ್ಯಾಕ್ಟರ್ಸ್ ವೇರ್ ಇಟ್ ಈಸ್ ಗೋಯಿಂಗ್ ಟು ಇನ್ವಾಲ್ವ್. ದಟ್ ಈಸ್ ಈಚ್ ಸಿಚುಯೇಷನ್
the customer, he has to follow his own view, everything and all. So everything is going to depend upon the consumer behavior only. ಸಮಯ ಸಂದರ್ಭ ಯಾವ ಥರ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ದ್ಯಾಟ್ they have to decide which is the best and they have to select which is the good for their production activity and all. So now we'll be learning generally who are the different members who are going to participate mainly in buying center of an organization. ಸೊ ಆರ್ಗನೈಸೇಷನಲ್ಲಿ ಪರ್ಚೇಸ್ ಮಾಡೋದಕ್ಕೆ ಬಂದಾಗ ಯಾವ ಪರ್ಸನ್ಸು ಅಲ್ಲಿ ಆ್ಯಕ್ಟಿವ್ ರೋಲು ಪ್ಲೇ ಮಾಡ್ತಾರೆ ಅನ್ನೋದು ವಿಲ್ ಬಿ ಲರ್ನಿಂಗ್. ಫಸ್ಟ್ ಒನ್ ಯು ವಿಲ್ ಬಿ ಹ್ಯಾವಿಂಗ್ ಜನರಲಿ ಯು ವಿಲ್ ಬಿ ಹ್ಯಾವಿಂಗ್ 7 ಮೆಂಬರ್ಸ್ ಇರ್ತಾರೆ. ಇನಿಷಿಯೇಟರ್ಸು, ಯೂಸರ್ಸು, ಬೈಯರ್ಸು, ಇನ್ಫ್ಲೂಯೆನ್ಸರ್ಸು, ಡಿಸೈಡರ್ಸು, ಅಪ್ರೂವರ್ಸ್ ಆ್ಯಂಡ್ ಗೇಟ್ ಕೀಪರ್. ಫಸ್ಟ್ ಒನ್ ಇನಿಷಿಯೇಟರ್. ಸೊ ಇನಿಷಿಯೇಟರ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ನ್ಯೂ ಪ್ರಾಡಕ್ಟ್. ದಟ್ ಈಸ್ ಯೂಶ್ವಲಿ ನೀಡ್ ಇರುತ್ತೆ, ನನಗದು ಬೇಕಾಗಿರುತ್ತೆ, ಆ ಪ್ರಾಡಕ್ಟ್ ಬೇಕಾಗಿರುತ್ತೆ. ಮತ್ತು ಇಂಟರ್ನ್ ನಾನೇನು ಮಾಡ್ತೀನಿ, ಸಪ್ಲೈಯರ್ಸ್ ಹೋಗಿ ನನಗೆ ಬೇಕಿದು ಅಂತ ಕೇಳಿರ್ತೀನಿ. ಬಟ್ ಅದು ಒಕೇಶನ್ ಆಗಿರುತ್ತೆ, ಏನಂದರೆ ಟಾಪ್ ಲೆವೆಲ್ಮೆಂಟ್ ಆಗಿರ್ಬೋದು ಅಥವಾ ಅದನ್ನು ಮೇಂಟೈನ್ ಮಾಡೋವಂಥ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಅವರು ಅದನ್ನು ರೆಕಗ್ನೈಸ್ ಮಾಡಿ ದೇ ಆರ್ ಗೋಯಿಂಗ್ ಟು ಫೀಲ್ ಆ್ಯಂಡ್ ದೇ ಆರ್ ಟೆಲಿಂಗ್ ಇದು ಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ದಿಸ್ ಇಸ್ ವೆರಿ ನೆಸಸರಿ ಅಂತ ಹೇಳಿದಾಗ ಅಂಥವ್ರನ್ನ ಏನಂತ ಕರೀತಾರೆ ಅಂದರೆ ಇನಿಷಿಯೇಟರ್ ಅಂತ ಕರೀತಾರೆ. ದೀಸ್ ಆರ್ ದ ಪರ್ಸನ್ಸ್ ವೇರ್ ಯು ಕ್ಯಾನ್ ಟೆಲ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಮೈನ್ಲಿ ಟು ಸ್ಟಾರ್ಟ್ ದ ಬೈಯಿಂಗ್ ಪ್ರೋಸೆಸ್. ಇನಿಷಿಯೇಟಿವ್ ಅಂದರೆ ಮುಂದೆ ತಗೊಳ್ಳೋದು, ಇದು ಬೇಕು ಅಂತೇಳಿ ದೇ ಆರ್ ಗೋಯಿಂಗ್ ಟು ಟೆಲ್ ಸಚ್ ಎ ಪರ್ಸನ್ ಯು ವಿಲ್ ಬಿ ಕಾಲಿಂಗ್ ಎಸ್ ಎ ಇನಿಷಿಯೇಟರ್ ಅಂತ ಕರೀತಾರೆ. ಸೆಕೆಂಡ್ ಒನ್ ಯು ವಿಲ್ ಬಿ ಕಾಲಿಂಗ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಟಾರ್ಟ್ ದಿ ಬೈಯಿಂಗ್ ಪ್ರೋಸೆಸ್. ಯಾರು ಬೇಕು ಅಂತೇಳಿ ತಗೊಳ್ಳೋದನ್ನು ಸ್ಟಾರ್ಟ್ ಮಾಡ್ತಾರೋ ಅವ್ರನ್ನೇ ಇನಿಷಿಯೇಟರ್ ಅಂತ ಕರೀತಾರೆ. ಸೆಕೆಂಡ್ ಒನ್ ಯು ವಿಲ್ ಬಿ ಹ್ಯಾವಿಂಗ್ ಯೂಸರ್ ಅಂತ ಇದೆ. ಸೊ ಯೂಸರ್ ಅಂದರೆ ಇದರಲ್ಲಿ ಇಟ್ ಈಸ್ ನಥಿಂಗ್ ಬಟ್ ಸೇಮ್ ಲೈಕ್ ದಟ್ ಓನ್ಲಿ. ದಟ್ ಈಸ್ ನಥಿಂಗ್ ಬಟ್ ಇವರು ಟೆಕ್ನಿಕಲ್ ಇರ್ತಾರೆ, ಬೇಕು ಅನ್ನೋದು. ದಟ್ ಈಸ್ ಯು ವಿಲ್ ಬಿ ಹ್ಯಾವಿಂಗ್ ಲೈಕ್ ರಿಸರ್ಚ್ ಡಿಪಾರ್ಟ್ಮೆಂಟ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು. ಇವ್ರು ಯಾವಾಗೂ ದೇ ಆರ್ ಗೋಯಿಂಗ್ ಟು ಟೆಲ್ ಸಮಥಿಂಗ್ ನ್ಯೂ ಫಾರ್ ದ ಸೊಸೈಟಿ ವೇರ್ ದೇ ಆರ್ ಗೋಯಿಂಗ್ ಟು ಪ್ಲೇ ದೇರ್ ವೈಟಲ್ ರೋಲ್. ದಟ್ ಈಸ್ ನಥಿಂಗ್ ಬಟ್ ಈವನ್ ಯು ಕ್ಯಾನ್ ಕಾಲ್ ದೆಮ್ ಆಸ್ ಅ ಇನಿಷಿಯೇಟರ್. ಯಾಕಂದರೆ ಇಂಜಿನಿಯರ್ಸ್ ಅಂದರೆ ಏನೋ ಒಂದು ಹೊಸ ಸಂಶೋಧನೆ ಮಾಡ್ತಾ ಇರ್ಬೋದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರೆ. ಇಂಜಿನಿಯರ್ಸು ಹೊಸ ಫಾರ್ಮುಲಾಸು ಹೊಸದೇನೋ ಒಂದು ಮಾರ್ಕೆಟಿಗೆ ತರ್ತಾ ಇರ್ತಾರೆ, ಟೆಕ್ನಿಕಲ್ ವಿಚ್ ಇಸ್ ವೆರಿ ಗುಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಕಂಟ್ರಿ. So you can call even the user also as a buying center of an organization. ಅವರು ಒಬ್ಬ ಮೆಂಬರು. ನೆಕ್ಸ್ಟ್ ಯು ವಿಲ್ ಬಿ ಕಾಲಿಂಗ್ ಆಸ್ ಅ ಬೈಯರ್ಸ್. ಸೊ ಬೈಯರ್ ಅಂದರೆ ಏನು ಅಂದರೆ buyer you can call the as what is that people where they'll be having formal authority. ಸೊ ಅವ್ರಿಗೆ ಡೈರೆಕ್ಟ್ ಅಥಾರಿಟಿ ಇರುತ್ತೆ, ಅವ್ರಿಗೆ ಬೇಕಾಗಿರೋ ಸಪ್ಲೈಯರ್ನ ಸೆಲೆಕ್ಟ್ ಮಾಡ್ಕೋಬೋದು, ಮತ್ತು ನಮ್ಗೆ ಇಂಥ ಪ್ರಾಡಕ್ಟ್ ಬೇಕು ಅಂತ ಅವ್ರು ಆರ್ಡ್ರು ಮಾಡ್ಬೋದು. ವೇರ್ ದಿಸ್ ಪೀಪಲ್ ದೇ ಆರ್ ಗೋಯಿಂಗ್ ಟು ಪ್ಲೇ ದೇರ್ ಇಂಪಾರ್ಟೆಂಟ್ ರೋಲ್ ಮೇನ್ಲಿ ಇನ್ ಸೆಲೆಕ್ಟಿಂಗ್ ಸಪ್ಲೈಯರ್ಸ್ ಆಲ್ಸೋ. ಜನರಲಿ ದಿಸ್ ಇಸ್ ಆಟೋಮೆಟಿಕಲಿ. ಇವಾಗ ಜನರಲಿ ಏನಾಗೋಗಿದೆ, ಬೈಯರ್ ಅಂದರೆ ಏನಾಗೋಗಿದೆ ಅಂದರೆ ಕಂಪ್ಯೂಟ್ರಿಗೆ ಹಾಕ್ಬಿಟ್ಟಿರ್ತಾರೆ, ಆಟೋಮೆಟಿಕ್ಕಾಗಿ ಈ ಯಾವುದು ಸೇವ್ ಮಾಡುತ್ತೆ ಟೈಮು ಮತ್ತು ಮನಿ ಅಂತ ಟಕ್ ಅಂತ ಕೊಟೇಶನ್ ಸೆಲೆಕ್ಟೆಡ್ ಕೊಟ್ಬಿಡ್ತಾರೆ. ಸೊ ಬೇಸ್ಡ್ ಆನ್ ದಟ್ ಅಥಾರಿಟಿ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಇನ್ಫ್ಲೂಯೆನ್ಸಸ್. ಸೊ ಇನ್ಫ್ಲೂಯೆನ್ಸಸ್ ಆರ್ ನಥಿಂಗ್ ಬಟ್ ಯು ಕ್ಯಾನ್ ಕಾಲ್ ದೆಮ್ ಆಸ್ ಎ ಟೆಕ್ನಿಕಲ್ ಪರ್ಸ್ನಲ್ಲು ಅಥವಾ ಎಕ್ಸ್ಪರ್ಟ್ಸ್ ಅಂತಲೂ ಕರಿಬೋದು, ಕನ್ಸಲ್ಟೆಂಟು, ಒಳ್ಳೆ ಕ್ವಾಲಿಫೈಡ್ ಇಂಜಿನಿಯರ್ಸು. ಆಲ್ ಪ್ಲೇಯಿಂಗ್ ಆಸ್ ಎ ಇನ್ಫ್ಲೂಯೆನ್ಸರ್. ಅಂದರೆ ಇನ್ನೊಬ್ಬರು ತಗೋಬೇಕು ಅಂತೇಳಿ ಇವರು ಉತ್ಸಾಹ ಕ್ರಿಯೇಟ್ ಮಾಡೋದು. ದಟ್ ಇಸ್ ದೀಸ್ ಪೀಪಲ್ ದೇ ಆರ್ ಶೋಯಿಂಗ್ ಹೈಲಿ talented and even the benefit which will be giving its remarks mainly for the long time period. Andre they are going to provide mainly the information specifically for alternative intadide anta heli influence ಮಾಡಿ information provide ಮಾಡ್ತಾರೆ. Then you have deciders. So deciders also they are the member. So deciders is nothing but ತೀರ್ಮಾನ ತಗೊಳ್ಳೋವಂಥದ್ದು. ಸೊ ಆರ್ಗನೈಸೇಷನ್ ಯೂಶ್ವಲಿ ವಿಲ್ ಬಿ ಹ್ಯಾವಿಂಗ್ ರೂಟೀನ್, ಯಾವಾಗೂ ತೊಗೊಳ್ಳೋಂಥ ಪರ್ಚೇಸ್ ಆಗಿರ್ಬೋದು ಅಥವಾ ಪರ್ಚೇಸ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಅವನೇ ಡಿಸೈಡ್ ಮಾಡ್ಬೋದು, ಅಥವಾ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಆರ್ ಟೆಕ್ನಿಕಲಿ ಪರ್ಸನ್ಸ್. ದಟ್ ಈಸ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಡಿಸೈಡ್ ಮೇನ್ಲಿ ಯಾವ ಪ್ರಾಡಕ್ಟು ರಿಕ್ವೈರ್ಮೆಂಟ್ ಇದೆ ಮತ್ತು ಯಾವ ಸಪ್ಲೈಯರ್ಸ್ ಅದನ್ನು ಸಪ್ಲೈ ಮಾಡಬೇಕು ಅಂತ ತೀರ್ಮಾನ ತೊಗೊಳ್ತಾನೆ ಅಂಥವ್ರನ್ನ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಡಿಸೈಡರ್ಸ್ ಅಂತ ಕರೀತಾರೆ. Even these are the persons who is going to participate mainly in organizational buyers. Next you will be calling as a approvers anta karitare. So approvers are nothing but these are the people mainly who are going to authorize mainly the proportionate action or deciders. So approver is nothing but ಇವರೇ ಅಪ್ರೂವ್ ಮಾಡೋದು, ಅಂದರೆ ಡಿಸೈಡ್ ಮಾಡೋದು.
ದಟ್ ಈಸ್ ಯಾವುದು ಬೇಕು ಯಾವುದು ಬೇಡ ಅಂತ ಆಥರೈಸ್ ಮಾಡಿ ರೆಸ್ಪಾನ್ಸಿಬಲ್ ಪರ್ಸನ್ ಒನ್ ಇಸ್ ಟೆಲಿಂಗ್ ಇಟ್ ಈಸ್ ಓಕೆ ಮೇನ್ಲಿ ಫಾರ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಟಾಪ್ ಲೆವೆಲ್ ಯಾರೇ ಆಗಿರಲಿ ಇದಿರಲಿ ಅಂತ ಅಥಾರಿಟಿ ಇರುವಂಥ ಪರ್ಸನ್ಸ್ನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಅಪ್ರೂವರ್ಸ್ ಅಂತ ಕರೀತಾರೆ. ದೆನ್ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ದ ಲಾಸ್ಟ್ ಒನ್ ದಟ್ ಈಸ್ ಅ ಗೇಟ್ ಕೀಪರ್. ಸೊ ಗೇಟ್ ಕೀಪರ್ ಇಸ್ ನಥಿಂಗ್ ಮೀ ಇಸ್ ಲೈಕ್ ಜಸ್ಟ್ ಲೈಕ್ ಎ ಫಿಲ್ಟರ್. ಯಾವ ಥರ ಅಂದರೆ he is a marketer, that is he is going to mainly pass the information that has to be reached mainly for the decision maker. ಸೊ ಏನೇನು ಅವೈಲಬಿಲಿಟಿ ಇದೆ ಮಾರ್ಕೆಟಲ್ಲಿ ಪ್ರಾಡಕ್ಟ್ಸು ಅದ್ರ ಪ್ರೈಸ್ ಏನು ಕೊಟೇಶನ್ ಏನು ಪ್ರತಿಯೊಂದು ವಿವರ ಕೊಟ್ಟು ಇಂಥದ್ದಿದೆ ಅಂತ ಹೇಳಿರ್ತಾರೆ. ಹಾಗಾಗಿ ಯಾರಿಗೆ ಬೇಕಾಗಿರುತ್ತೋ ಅವ್ರಿಗೆ ಕರೆಕ್ಟ್ ಇನ್ಫಾರ್ಮೇಷನ್ನ ಪಾಸ್ ಮಾಡೋದನ್ನೇ ತೀರ್ಮಾನ ತೊಗೊಳಕ್ಕಿಂತ ಮುಂಚೆ ಇದಿದೆ ಅಂತ ಅವರೇ ಸೆಲೆಕ್ಟ್ ಮಾಡಿ ಕೊಡುವಂಥದ್ದನ್ನೇ ಯು ವಿಲ್ ಬಿ ಕಾಲಿಂಗ್ ಎಸ್ ಗೇಟ್ ಕೀಪರ್. ಇಟ್ ಈಸ್ ನಥಿಂಗ್ ಬಟ್ ಅವರೇ ಫಿಲ್ಟರ್ ಮಾಡಿರ್ತಾರೆ ಸೆಲೆಕ್ಟೆಡ್ ಪ್ರಾಡಕ್ಟ್ಸ್ ಥರ. ಆಲ್ರೆಡಿ ಬ್ರ್ಯಾಂಡ್ ಆಗಿರುತ್ತೆ, ಸೆಲೆಕ್ಟೆಡ್ ಪ್ರಾಡಕ್ಟ್ನ ಇಟ್ಟಿರ್ತಾರೆ, ಅದನ್ನು ಹೋಗಿ ಕಸ್ಟಮರ್ ತೊಗೊಂಡು ಬರೋ ಅಂಥದ್ದನ್ನೇ ಯು ವಿಲ್ ಬಿ ಕಾಲಿಂಗ್ ಎಸ್ ಎ ಗೇಟ್ ಕೀಪರ್. ಸೊ ಥ್ಯಾಂಕ್ ಯು.